ನೆಚ್ಚಿನ ಗೌರ್ಮೆಂಟ್ ಜಾಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು HAL ಅಂದ್ರೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅಲ್ಲಿ ಒಂದು ನೇಮಕಾತಿಯ ಕುರಿತಾದಂತಹ ಒಂದು ಅಧಿಸೂಚನೆ ನೋಡಬಹುದು. ಈ ಅಧಿಸೂಚನೆ ಒಳಗ ಏನೇನ್ ಕರೆದಾರ ಅಂದ್ರೆ ಯಾವ ಹುದ್ದೆನ ಕರೆದಿದಾರ, ಸೊ ಆಮೇಲೆ ಏನೇನಿದೆ ಕ್ವಾಲಿಫಿಕೇಶನ್, ಆಮೇಲೆ ಇದ್ರ ಬೇಕಾದಂತಹ ಮಾಹಿತಿಯನ್ನ ಕ್ವಾಲಿಫಿಕೇಶನ್ ಆಗಿರ್ಬಹುದು, ಏಜ್ ಲಿಮಿಟ್ ಆಗಿರ್ಬಹುದು, ಸ್ಯಾಲರಿ ಆಗಿರ್ಬಹುದು ಎಲ್ಲವನ್ನ ಈ ವಿಡಿಯೋದಾಗ ನಿಮ್ಗೆ ತಿಳಿಸ್ಕೊಡ್ಲಿಕ್ಕಿದ್ದೀವಿ. ಕೊನೆವರೆಗೂ ನೋಡ್ತಾ ಇರಿ. ಇಲ್ಲಿ ನೋಡ್ತಾ ಇರ್ಬೋದು ರಿಕ್ರೂಟ್ಮೆಂಟ್ ಇಲ್ಲಿ ನಡೀತಾ ಇರುವಂತದ್ದು ಫಿಟ್ಟರ್ ಮತ್ತೆ ಏರ್ ಫ್ರೇಮ್ ಫಿಟ್ಟರ್ ಮತ್ತೆ ಸೆಕ್ಯೂರಿಟಿ ಗಾರ್ಡ್ಗೆ ಇಲ್ಲಿ ನೇಮಕಾತಿ ನಡೆದಿದ. ಇಲ್ಲಿ ನೋಡ್ಬೋದು ನಾವು ಈ ಅಫಿಷಿಯಲ್ ವೆಬ್ಸೈಟ್ ನಾಗ ತೋರಿಸ್ಲಿಕ್ಕೀವಿ. ಇಲ್ಲಿ ಈ ಹುದ್ದೆಗಳಿಗೆ ಒಂದು ನೇಮಕಾತಿ ಅದ. ಸೊ ಇನ್ಸ್ಟ್ರಕ್ಷನ್ಸ್ ಗಳನ್ನ ಕೊಟ್ಟಿದ್ದಾರೆ, ರಿಜಿಸ್ಟ್ರೇಷನ್ ಹಿಂಗ್ ಮಾಡ್ಬೇಕು ಅನ್ನೋದಕ್ಕೆ ಕೇಳಿದ್ದಾರೆ. ಆಮೇಲೆ ರಿಜಿಸ್ಟರ್ಡ್ ಆದಂತಹ ಕ್ಯಾಂಡಿಡೇಟ್ ಗಳು ಸೊ ಲಾಗಿನ್ ಆಗ್ಲಿಗೂ ಕೂಡ ಇಲ್ಲಿ ಆಪ್ಷನ್ಸ್ ಗಳನ್ನ ನೋಡಬಹುದು. ಸರಿನಾ? ಇಲ್ಲಿ ಈ ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ ಅನ್ನ ಮೊದಲು ತಿಳ್ಕೊಳ್ಳೋಣ ಬನ್ನಿ. ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ HAL ಬ್ಯಾಂಗ್ಳೂರ್ ಕಾಂಪ್ಲೆಕ್ಸ್ ಏನಿದೆಲ್ಲ, ಇಲ್ಲಿ ತೇಜಸ್ ಡಿವಿಷನ್ ಗೆ ಇಲ್ಲಿ ರಿಕ್ರೂಟ್ಮೆಂಟ್ ನಡೀತಾ ಇದೆ. ಇಲ್ಲಿ ಯಾವ ಹುದ್ದೆ ಅಂತಂದ್ರೆ ಫಿಟ್ಟರು, ಏರ್ ಫ್ರೇಮ್ ಫಿಟ್ಟರು, ಎಕ್ಸ್ ಸರ್ವಿಸ್ ಮ್ಯಾನ್ ಗೆ ಮತ್ತೆ ಸೆಕ್ಯೂರಿಟಿ ಗಾರ್ಡು. ಆಮೇಲೆ ಇದು ಸ್ಪೆಷಲಿ ಅಂದ್ರೆ SC ST OBC UR ಮತ್ತೆ PWD ಕ್ಯಾಂಡಿಡೇಟ್ಸ್ ಗಳಿಗೆ ಇಲ್ಲಿ ನೇಮಕಾತಿ ಜಾರಿಯಾಗಿದೆ ಸ್ನೇಹಿತರೆ. ಇಲ್ಲಿ ನೋಡ್ತಾ ಇರಬಹುದು ಫಿಟ್ಟರ್ ಹುದ್ದೆ ಏನಿದೆಯಲ್ಲ, ಈ ಫಿಟ್ಟರ್ ಹುದ್ದೆಗೆ SC ಯಲ್ಲಿ 2 ಹುದ್ದೆ, ST ಯಲ್ಲಿ 1 ಹುದ್ದೆ, OBC ಯಲ್ಲಿ 3 ಹುದ್ದೆ, UR ಅಲ್ಲಿ 1 ಹುದ್ದೆ. ಪೋಸ್ಟ್ PWD ಕ್ಯಾಂಡಿಡೇಟ್ಸ್ ಗಳಿಗೆ 3+2 ಇದೆ. ಟೋಟಲ್ ಆಗಿ 12 ಹುದ್ದೆಗಳನ್ನ ತುಂಬಿಕೊಳ್ಳಕತ್ತಾರ. ಇಲ್ಲಿ ಒಂದು ಶೈಕ್ಷಣಿಕ ವಿದ್ಯಾರ್ಥಿ ಏನ್ ಕೇಳಾರಪ್ಪ ಅಂದ್ರ ITI ನ ಜೊತೆಗೆ NAC NC TVT ಫಿಟ್ಟರ್ ಇದನ್ನ ನೀವು ಕಂಪ್ಲೀಟ್ ಮಾಡಿರ್ಬೇಕು. ಅದೇ ರೀತಿಯಾಗಿ ಎರಡನೇ ಹುದ್ದೆ ಏರ್ ಫ್ರೇಮ್ ಫಿಟ್ಟರ್ ಏನಿದೆಯಲ್ಲ, ಇಲ್ಲಿ 4 ಹುದ್ದೆ ತುಂಬಿಕೊಳ್ಳಕತ್ತಾರ. ಇವರಿಗೆ ಡಿಪ್ಲೊಮಾ ಇನ್ ಇಂಜಿನಿಯರಿಂಗ್ ಮೆಕ್ಯಾನಿಕಲ್ ಅಲ್ಲಿ ಮಾಡಿರ್ಬೇಕಂತ ಕೇಳಾರ. ಜೊತೆಗೆ ಸೆಕ್ಯೂರಿಟಿ ಗಾರ್ಡ್ ಏನಂತ ಹೇಳಿದ್ವಲ್ಲ, ಈ ಸೆಕ್ಯೂರಿಟಿ ಗಾರ್ಡ್ ಅಲ್ಲಿ 1 ಹುದ್ದೆನ ತುಂಬಿಕೊಳ್ಳಿಕತ್ತಾರ. ಅದು PUC ಅಥವಾ ಇಂಟರ್ಮೀಡಿಯೇಟ್ ಅಥವಾ SSLC ಅಥವಾ 3 ವರ್ಷದ ಒಂದು ಎಕ್ಸ್ ಸರ್ವಿಸ್ ಮೆನ್ ಆಗಿ ನೀವು ಕೆಲಸ ಮಾಡಿದ್ದಲ್ಲಿ ನೀವು ಅಪ್ಲಿಕೇಶನ್ ಅನ್ನ ಹಾಕೋದು ಅಂತ ಹೇಳಿದ್ದಾರೆ. ಇನ್ನ ಏಜ್ ಲಿಮಿಟ್ ಬಂದ್ಬಿಟ್ಟು 1/8/2020 ನಿಮ್ದು ಒಂದು ವಯಸ್ಸು 28 ವರ್ಷ ಆಗಿರ್ಬೇಕು. ಅಥವಾ ನೀವು OBC ಅಲ್ಲಿ ಬರ್ತಾ ಇದ್ದು ನಾನ್ ಕ್ರಿಮಿ ಲೇಯರ್ ಅಲ್ಲಿ ಬರ್ತಾ ಇದ್ರೆ ನಿಮಗೆ ರಿಲ್ಯಾಕ್ಸೇಷನ್ಸ್ ಕೂಡ ನಾವು ನೋಡಬಹುದು. ಇಲ್ಲಿ 3 ವರ್ಷದ ಒಂದು ರಿಲ್ಯಾಕ್ಸೇಷನ್ಸ್ ಅನ್ನ ನೀಡಿದ್ದಾರೆ. ಅದೇ ರೀತಿಯಾಗಿ SC ST ದವ್ರು ಏನಾದ್ರು ಆಗಿದ್ರ ನಿಮ್ಗೆ 5 ವರ್ಷ ರಿಲ್ಯಾಕ್ಸೇಷನ್ ಅದ. ಆಮೇಲೆ PWD ಕ್ಯಾಂಡಿಡೇಟ್ಸ್ ಅದಾಗ ಅವ್ರಿಗೆ 10 ವರ್ಷದ ಒಂದು ರಿಲ್ಯಾಕ್ಸೇಷನ್, ಏಜ್ ರಿಲ್ಯಾಕ್ಸೇಷನ್ಸ್ ನಾವಿಲ್ಲಿ ನೋಡಬಹುದು. ಜೊತೆಗೆ ಎಕ್ಸ್ ಸರ್ವಿಸ್ ಮೆನ್ ಗಳಿಗೂ ಕೂಡ ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಗಳನ್ನ ನೀಡಿದ್ದಾರೆ, ಅದನ್ನ ನೀವು ನೋಡ್ಕೊಬಹುದು. ಆಮೇಲೆ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ಸ್ ಗಳಿಗೂ ಕೂಡ 7 ವರ್ಷದ ಒಂದು ರಿಲ್ಯಾಕ್ಸೇಷನ್ಸ್ ಗಳನ್ನ ಇಲ್ಲಿ ನೀಡಿದ್ದಾರೆ ಸ್ನೇಹಿತರೆ. ಇದು ಪೋಸ್ಟಿಂಗ್ ಬಂದ್ಬಿಟ್ಟು HAL ಏನಿದೆಯಲ್ಲ ಅಲ್ಲಿ ಪೋಸ್ಟಿಂಗ್ ಮಾಡ್ಕೊಳ್ಳಿಕತ್ತಾರ. ಇದು ಸ್ಪೆಷಲಿ ತೇಜಸ್ ಡಿವಿಷನ್ ಬ್ಯಾಂಗ್ಳೂರಲ್ಲಿ ಇಲ್ಲಿ ನೇಮಕಾತಿ ನಡೆದದ. ಇಲ್ಲಿ ನಾವು ನೋಡ್ತಾ ಇರಬಹುದು, ನೀವು ಅಪ್ಲಿಕೇಶನ್ ಹಾಕಿದ್ಮೇಲೆ ನೀವು ಆಯ್ಕೆ ಆಗಿದ್ದಲ್ಲಿ ನಿಮಗೆ ಇದು ಪರ್ಮನೆಂಟ್ ಒಂದು ಎಂಪ್ಲಾಯ್ಮೆಂಟ್ ಇರುವುದಿಲ್ಲ. ಇದನ್ನ ಒಂದಿಷ್ಟು ವರ್ಷ ಅಂದ್ರೆ 4 ವರ್ಷದ ಪೀರಿಯಡ್ ವರೆಗೂ ನೀವು ಜಾಯ್ನ್ ಆದ ನಂತರದಲ್ಲಿ 4 ವರ್ಷದ ಪೀರಿಯಡ್ ವರೆಗೂ ನಿಮ್ಗೆ ಅದು ಇರುತ್ತೆ, ಅಂದ್ರೆ ಜಾಬ್ ಇರುತ್ತೆ. ಜೊತೆಗೆ ನಿಮ್ ಪರ್ಫಾರ್ಮೆನ್ಸ್ ಏನಾದ್ರು ಚೆನ್ನಾಗಿದ್ರೆ ಮತ್ತೆ ಆ ಪೀರಿಯಡ್ ಅನ್ನ ಎಕ್ಸ್ಟೆಂಡ್ ಮಾಡುವಂತ ಚಾನ್ಸಸ್ ಗಳನ್ನು ಕೂಡ ಅವರು ಇಲ್ಲಿ ನೀಡಿದ್ದಾರೆ ಸ್ನೇಹಿತರೆ. ಜೊತೆಗೆ ಇಲ್ಲಿ 4 ವರ್ಷದವರೆಗೂ ನೀವು ಎಕ್ಸ್ಟೆಂಡ್ ಮಾಡಬಹುದು ಅಂತ ಅವರು ಹೇಳಿದ್ದಾರೆ. ಈಗ ಆಗ್ಲೇ ಹೇಳಿದ್ವಲ್ಲ ಹುದ್ದೆಗಳು, ಆ ಹುದ್ದೆಗಳಿಗೆ ಒಂದಿಷ್ಟು ಕೋಡ್ ಗಳಿದಾವ್ ನೋಡ್ಕೊಳ್ರಿ. ಆ ಹುದ್ದೆಗಳಿಗೆ ಕೋಡ್ ವರ್ಡ್ ಪ್ರಕಾರ ಏನು ಅವ್ರಿಗೆ ಪೇ ಸ್ಕೇಲ್ ಈ ರೀತಿಯಾಗದ. D6 ಅಲ್ಲಿ ಅಂದ್ರೆ ಸ್ಕೇಲ್ 6 ಅಲ್ಲಿ ಬರ್ತಕ್ಕಂಥವ್ರಿಗೆ ಪ್ರತಿ ತಿಂಗಳು ಏನ್ ಬರ್ತಂದ್ರ ಬೇಸಿಕ್ ಪೇ ಮತ್ತೆ ಪರ್ಸನಲ್ ಪೇ ಎರಡು ಕೂಡಿ 16,820 ಇರುತ್ತ. ಜೊತೆಗೆ ಅದರ್ ಅಲವನ್ಸ್ ಏನಿದಾವಲ್ಲ ಅದು 30,970 ರೂಪಾಯಿ. ಟೋಟಲ್ ನಿಮಗ ಪೇ ಸ್ಕೇಲ್ ಬಂದ್ಬಿಟ್ಟು 47,790 ವರೆಗೂ ನಿಮ್ಗ ವೇತನ ಇರುತ್ತ. ಜೊತೆಗೆ ಇಲ್ಲಿ C5 ಹುದ್ದೆ ಏನಿದೆಯಲ್ಲ ಅಲ್ಲಿ ನೋಡ್ಕೊಳ್ಳಿ. ಸೊ C5 ಹುದ್ದೆ ಅವರಿಗೆ 15,910 ರೂಪಾಯಿ ನಿಮ್ದು ಬೇಸಿಕ್ ಮತ್ತೆ ಪರ್ಸನಲ್ ಪೇ ಇರುತ್ತ. ಆಮೇಲೆ ಅದರ್ ಅಲವನ್ಸ್ ಗೆ 29,870, ಟೋಟಲ್ 45,780 ರೂಪಾಯಿ ಇರುತ್ತ. ಜೊತೆಗೆ ಈ ಏನು ಸ್ಕೇಲ್ 4 ದವ್ರಿಗೆ ಅಂದ್ರೆ B4 ಏನ್ ಬರುತ್ತಲ್ಲ, ಸೊ ಅವ್ರಿಗೆ ಪ್ರತಿ ತಿಂಗಳು 15,000 ಬೇಸಿಕ್ ಪೇ ಮತ್ತೆ ಪರ್ಸನಲ್ ಪೇ ಇರುತ್ತೆ. ಜೊತೆಗೆ ಅದರ್ ಬೆನಿಫಿಟ್ಸ್ 28,772. ಇವ್ರಿಗೆ ಟೋಟಲ್ ಆಗಿ ಬರುವಂತದ್ದು ವೇತನ 43,772 ರೂಪಾಯಿ ಇವ್ರಿಗೆ ಸಿಗುತ್ತೆ ಸ್ನೇಹಿತರೆ. ಸೊ ಅದರ್ ಅಲವನ್ಸ್ ಅಂತ ಏನ್ ಹೇಳಿದ್ವಲ್ಲ, ಸೊ ಇವೆ ಇದಾವ್ ನೋಡ್ರಿ. ಬೇಸಿಕ್ ಪೇ ಜೊತೆಗೆ ಇವು ಅಲವನ್ಸ್ ಗಳನ್ನ ಕೊಡ್ತಾರೆ. ಅಂದ್ರೆ ಹೋಮ್ ರೆಂಟ್ ಆಗಿರಬಹುದು,
ಸ್ಪೆಷಲ್ ಅಲವನ್ಸ್, ವಾಷಿಂಗ್ ಅಲವನ್ಸ್ ಇವೆಲ್ಲ ಏನದು ನಿಮ್ಗೆ ಅಡಿಷನಲ್ ಆಗಿ ನಿಮ್ಗೆ ಕೊಡ್ತಾರೆ. ಇಲ್ಲಿ ಆಯ್ಕೆ ಪ್ರಕ್ರಿಯೆ ಬಂದ್ಬಿಟ್ಟು ನಿಮ್ಗೆ ರಿಟರ್ನ್ ಟೆಸ್ಟ್ ಇರ್ತಾರೆ. ರಿಟರ್ನ್ ಟೆಸ್ಟ್ ಮೇಲೆ ನಿಮ್ಗೆ ಇಲ್ಲಿ ರಿಕ್ರೂಟ್ಮೆಂಟ್ ಮಾಡ್ಕೊಂತಾರೆ. ಜೊತೆಗೆ ಫಿಸಿಕಲ್ ಫಿಟ್ನೆಸ್ ಅನ್ನು ಕೂಡ ಇಲ್ಲಿ ನೋಡ್ತಾರೆ ಸ್ನೇಹಿತರೆ. ಈ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಗಳನ್ನ ಈ ರೀತಿಯಾಗಿ ನೀಡಿದಾರ, ನೀವು ನೋಡ್ಕೊಂಡ್ಬಿಡ್ರಿ ಒಂದ್ಸತಿ. ನಾನು ಡಿಸ್ಕ್ರಿಪ್ಷನ್ ದಲ್ಲಿ ಹಾಕಿರ್ತೀನಿ ಇದನ್ನ ನೋಟಿಫಿಕೇಶನ್ ಅನ್ನ, ನೀವು ನೋಡ್ಕೊಂಡ್ಬಿಟ್ಟ ಅಪ್ಲಿಕೇಶನ್ ಅನ್ನ ಹಾಕ್ಬಹುದು. ಇನ್ನು ಅಪ್ಲಿಕೇಶನ್ ಹೆಂಗ್ ಹಾಕ್ಬೇಕಪ್ಪ ಅಂದ್ರ ಅಫಿಷಿಯಲ್ ವೆಬ್ಸೈಟ್ ಹೋಗ್ಬೇಕಾಗ್ತದೆ. ಅಂದ್ರೆ www.halindia.co.in ಹೋಗ್ಬಿಟ್ಟ ಅಲ್ಲಿ ಅಪ್ಲಿಕೇಶನ್ ನೀವು ಭರಿಸಬೇಕು. ಅಪ್ಲಿಕೇಶನ್ ಸ್ಟಾರ್ಟ್ ಆಗುವಂತ ದಿನಾಂಕ 16/11/2020 ಇರುತ್ತ. ಆಮೇಲೆ ಕೊನೆ ದಿನಾಂಕ 6/12/2020 ಇದು ಕೊನೆ ದಿನಾಂಕ ಇರುತ್ತ. ಇದ್ರೊಳಗಡೆ ನೀವು ಅಪ್ಲಿಕೇಶನ್ ಅನ್ನ ಹಾಕ್ಬೇಕು. ಸೊ ಫ್ರೆಂಡ್ಸ್, ಇದು ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅಲ್ಲಿ ಕರೆದಿರುವಂತಹ ಹುದ್ದೆಯ ಕುರಿತಾದಂತಹ ಮಾಹಿತಿ. ನೀವು ಅರ್ಹರಾಗಿದ್ದಲ್ಲಿ ಅಪ್ಲಿಕೇಶನ್ ಹಾಕಬಹುದು, ಅಥವಾ ನಿಮ್ಗೆ ಗೊತ್ತಿದ್ದವರೆಲ್ಲ ಆಗಿರ್ಬೋದು, ಅಂದ್ರೆ ನಿಮ್ ರಿಲೇಟಿವ್ಸ್ ಆಗಿದ್ದು, ಫ್ರೆಂಡ್ಸ್ ಆಗಿದ್ದು, ಯಾರಾದ್ರೂ ಜಾಬ್ ನ ನೋಡ್ಲಿಕ್ಕೆ ಇಚ್ಛೆ ಪಟ್ಟಂತವ್ರಿಗೆ ಈ ವಿಡಿಯೋನ ಫಾರ್ವರ್ಡ್ ಮಾಡ್ರಿ. ಅವರು